ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಜೆರುಸಲೇಮಿನಲ್ಲಿ, ಜುದೇಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಎಲ್ಲೆಡೆಯಲ್ಲಿಯೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಈ ಪುನರುತ್ಥಾನ, ಪವಿತ್ರಾತ್ಮರ ಪ್ರಸನ್ನತೆ ನಮ್ಮ ಕರ್ತವ್ಯವನ್ನು ನಮ್ಮ ನೆನಪಿಗೆ ತರುತ್ತದೆ. ನಾವು ಪ್ರಭು ಯೇಸು ಕ್ರಿಸ್ತರ ಸಾಕ್ಷಿಗಳು. ಪವಿತ್ರಾತ್ಮರು ಇಳಿದು ಬಂದ ಮೇಲೆಯೇ ಅಪೊಸ್ತಲರು ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನಕ್ಕೆ ಸಾಕ್ಷಿಗಳಾದರು. ಅಲ್ಲಿಯ ತನಕ ಅವರು ಪುನರುತ್ಥಾನದ ಬಗ್ಗೆ ಎಲ್ಲಿಯೂ ಮಾತನಾಡಲಿಲ್ಲ. ಪವಿತ್ರಾತ್ಮರು ಇಳಿದು ಬಂದಾಗ ನಮ್ಮ ಕರ್ತವ್ಯ ನಮಗೆ ಅರ್ಥವಾಗುತ್ತದೆ. ಈ ವಾಗ್ದಾನ ನಮ್ಮನ್ನು ನಮ್ಮ ಕರ್ತವ್ಯದೆಡೆಗೆ ಸೆಳೆದೊಯ್ಯುತ್ತದೆ. ಏನದು ನಮ್ಮ ಕರ್ತವ್ಯ? ನೀವು ನನಗೆ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ತಾಯಿ ಧರ್ಮಸಭೆ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಹಬ್ಬವನ್ನು ಆಚರಿಸುತ್ತಿದೆ. ಇದು ನಮ್ಮ ವಿಶ್ವಾಸದ ಸಂಗ್ರಹ. ಪ್ರತಿ ಬಾರಿ ನಾವು ನಮ್ಮ ವಿಶ್ವಾಸವನ್ನು ನಿವೇದಿಸುವಾಗ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣರಾದರೂ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಎಂಬ ವಿಶ್ವಾಸವನ್ನು ನಿವೇದಿಸುತ್ತೇವೆ. ಇದು ಅಪೋಸ್ತಲರ ವಿಶ್ವಾಸ, ಅವರು ಕಣ್ಣಾರೆ ಕಂಡ ವಿಶ್ವಾಸ. ಇಂದು ಈ ನಮ್ಮ ವಿಶ್ವಾಸವನ್ನು, ಯಾವ ವಿಶ್ವಾಸವನ್ನು ಅಪೋಸ್ತಲರು ನಮಗೆ ಕೊಟ್ಟಿದ್ದಾರೋ ಆ ವಿಶ್ವಾಸವನ್ನು ನಾವು ಆಡಂಬರದಿಂದ ಕೊಂಡಾಡುವ ಈ ದಿನದಂದು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರುವ ಪ್ರತಿಯೊಬ್ಬರಿಗೂ ಪುನರುತ್ಥಾನವುಂಟು. ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರುವ ಪ್ರತಿಯೊಬ್ಬರಿಗೂ ಸ್ವರ್ಗಾರೋಹಣವುಂಟು. ಅವರಂತೆಯೇ ನಾವು ಸಹ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದವರು. ನಮ್ಮ ಗುರುವು, ನಮ್ಮ ನಾಯಕರು ಆದ ಅವರು ಇರುವ ಸ್ಥಳಕ್ಕೆ ನಾವು ಸಹ ಒಂದು ದಿನ ಬಂದು ಸೇರುತ್ತೇವೆ ಎಂಬ ವಿಶ್ವಾಸದೊಂದಿಗೆ ಈ ಬಲಿಯನ್ನು ನಾವು ಅರ್ಪಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸನ್ಮಾನ್ಯ ಥೆಯೋಫಿಲನೆ, ಯೇಸುಸ್ವಾಮಿ ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೂ ಮಾಡಿದ ಕಾರ್ಯಗಳನ್ನು, ನೀಡಿದ ಬೋಧನೆಗಳನ್ನು ಕುರಿತು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನಾಗಿ ತಾವು ಆರಿಸಿಕೊಂಡಿದ್ದವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವವರಕ್ಕಾಗಿ ಕಾದುಕೊಂಡಿರಿ. ಏಕೆಂದರೆ ಯೋವಾನನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸು ತಮ್ಮೊಡನೆ ಇದ್ದಾಗ ಪ್ರೇಷಿತರು, ಪ್ರಭು, ನೀವು ಇದೀಗಲೇ ಇಸ್ರಾಯೇಲ್ ಜನರ ರಾಜ್ಯವನ್ನು ಪುನರ್ಸ್ಥಾಪಿಸುವಿರೋ ಎಂದು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ ಜುದೇಯದಲ್ಲೂ ಸಮಾರ್ಯದಲ್ಲೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದರು. ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆಯೇ ಯೇಸು ಸ್ವರ್ಗಾರೋಹಣವಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸುವನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲಿಲೆಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆಯೇ ಅವರು ಹಿಂದಿರುಗಿ ಬರುವರು ಎಂದು ಹೇಳಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಅರೋಣವಾದನು ತುತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಸರ್ವ ಜನಾಂಗಗಳೇ ಚಪ್ಪಾಳೆ ಒಡೆಯಿರಿ, ಸರ್ವೇಶ್ವರನಿಗೆ ಜಯಘೋಷ ಮಾಡಿರಿ. ಪರಪತ್ಮರಾದ ಪ್ರಭು ಗಣ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿ ರಾಜನು. ಏರಿದನು ಪ್ರಭು ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ,
ಅರೋಣವಾದನು ತುತ್ತೂರಿನಾದ ಜೊತೆಗೆ ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ಏರಿದನು ಪ್ರಭು ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ. ಏರಿದನು ಪ್ರಭು ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಪೌಲನು ಎಸೇಫಿಯದವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು, ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದ್ದೆಂದು, ದೇವಜನರಿಗೆ ಕಾಯ್ದಿರಿಸುವ ಸ್ವಾಸ್ಥ್ಯ ಸಂಪತ್ತು ಎಂಥದ್ದೆಂದು ನೀವು ಅರಿತುಕೊಳ್ಳಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು ಎಷ್ಟೋ ಶಕ್ತಿಯುತವಾದುವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ ಮತ್ತು ಪ್ರಭುತ್ವ ಇವೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿಸಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾದುದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದಲ್ಲಿರಿಸಿ ಅವರನ್ನು ಧರ್ಮಸಭೆಯ ಶಿರಸ್ಸಾಗಿ ನೇಮಿಸಿದ್ದಾರೆ. ಧರ್ಮಸಭೆಯೇ ಯೇಸು ಕ್ರಿಸ್ತರ ದೇಹ, ಎಲ್ಲವನ್ನು ಎಲ್ಲ ವಿಧದಲ್ಲೂ ಪೂರೈಸುವಾತನಿಂದ ಅದು ಪರಿಪೂರ್ಣವುಳ್ಳದ್ದಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 Krista jai jai. Hallelujah, 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 Krista jai jai. Krista jai jai, hallelujah, Krista jai jai. Hallelujah, Krista jai jai. Hallelujah, Krista jai jai. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. Krista jai jai. Hallelujah, Krista jai jai. Hallelujah, Krista jai jai. Hallelujah, Krista jai jai. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು: ನೀವು ವಿಶ್ವದ ಎಲ್ಲೆಡೆಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ. ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು. ವಿಶ್ವಾಸದೇ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ
ಈ ಅದ್ಭುತ ಕಾರ್ಯಗಳು ಆಗುವುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗೆ ಆಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು. ಯೇಸು ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸ್ವರ್ಗಾರೋಹಣರಾಗಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾದರು. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಸಾರಿದರು. ಪ್ರಭು ಯೇಸು ಸ್ವಾಮಿ ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ತಾಯಿ ಧರ್ಮಸಭೆ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಮಹೋತ್ಸವವನ್ನು ಆಚರಿಸುತ್ತಿದೆ. ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದ ಹಾಗೆ 40 ದಿನಗಳ ಕಾಲ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾ ಅವರ ಪುನರುತ್ಥಾನದಲ್ಲಿ ಅವರಿಗೆ ವಿಶ್ವಾಸವನ್ನು ತುಂಬಿದರು. ನಾನು ನಿಮ್ಮೊಂದಿಗಿದ್ದೇನೆ, ಸದಾ ನಿಮ್ಮೊಂದಿಗೆ ಇದ್ದೇನೆ, ನಾನು ಜೀವಿಸುವ ದೇವರಾಗಿದ್ದೇನೆ ಎಂದು 40 ದಿನಗಳ ಕಾಲ, 1 ದಿನ 2 ದಿನ ಅಲ್ಲ, 40 ದಿನಗಳ ಕಾಲ ತಮ್ಮ ಶಿಷ್ಯರೊಂದಿಗೆ ಇದ್ದು ಪುನರುತ್ಥಾನದಲ್ಲಿ ಅವರು ವಿಶ್ವಾಸ ಹೊಂದುವಂತೆ, ಆ ವಿಶ್ವಾಸದಲ್ಲಿ ಅವರು ಬಲವಾಗಿ ದೃಢವಾಗಿ ನಿಲ್ಲುವಂತೆ ಅವರೊಂದಿಗೆ ಇದ್ದು ಇಂದು ಸ್ವರ್ಗಾರೋಹಣರಾಗಿದ್ದಾರೆ. ನಾವು ಸಭಾ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿದ ಹಾಗೆ ನಮ್ಮ ಶಿರಸ್ಸು ನಾಯಕರು ಆದ ಪ್ರಭು ಯೇಸು ಕ್ರಿಸ್ತರು ಎಲ್ಲಿಗೆ ಹೋಗಿದ್ದಾರೆಯೋ ಒಂದು ದಿನ ನಾವು ಸಹ ಅಲ್ಲಿಗೆ ಹೋಗುತ್ತೇವೆ. ಅದನ್ನೇ ನಾನು ಪೀಠಿಕೆಯಲ್ಲಿ ಹೇಳಿದೆ. ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣ ನಮ್ಮ ಸ್ವರ್ಗಾರೋಹಣದ ಬಗ್ಗೆ ವಿಶ್ವಾಸವನ್ನು ತುಂಬುತ್ತದೆ. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ ನಮ್ಮ ಪುನರುತ್ಥಾನದ ಬಗ್ಗೆ ಮಾತನಾಡುತ್ತದೆ. ಇಂದು ಪ್ರಭು ಯೇಸು ಕ್ರಿಸ್ತರ ಈ ಸ್ವರ್ಗಾರೋಹಣವನ್ನು ನಾವು ಧ್ಯಾನಿಸುವಾಗ ಮುಖ್ಯವಾಗಿ 3 ವಿಷಯಗಳನ್ನು ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಮೊದಲನೆಯದಾಗಿ, ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ ನಮಗೆ ನೀಡುವುದು ಒಂದು ಶ್ರೇಷ್ಠ ವಾಗ್ದಾನ. ಏನದು ಆ ಶ್ರೇಷ್ಠ ವಾಗ್ದಾನ? ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು, ತಮ್ಮ ಶಿಷ್ಯರನ್ನು ಬಿಟ್ಟು ತಂದೆಯ ಬಳಿಗೆ ಏರಿ ಹೋಗುವಾಗ ನೀಡಿದ ವಾಗ್ದಾನವೇನು? ಅಪೊಸ್ತಲರಿಗೆ, ನಮ್ಮೆಲ್ಲರಿಗೂ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುತ್ತಿಲ್ಲ, ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುತ್ತಾರೆ. ಮೊದಲನೆಯ ವಾಚನದಲ್ಲಿ ನಾವು ಕೇಳಿಸಿಕೊಂಡು, ಪವಿತ್ರಾತ್ಮರು ಇಳಿದು ಬಂದಾಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇಂದಿನ ದಿನದ ತನಕ ಅಪೊಸ್ತಲರಿಗೆ ಏನೂ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಪ್ರಭು ಯೇಸು ಕ್ರಿಸ್ತರೊಡನೆ ಅವರು ಕಳೆದಂಥ ಆ 3 ವರ್ಷಗಳು, ಪ್ರಭು ಯೇಸು ಕ್ರಿಸ್ತರ ಬಲಾಢ್ಯ ಕರ, ಅದು ಮಾಡಿದ ಅದ್ಭುತಗಳು, ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ, ಇದು ಯಾವುದು ಇನ್ನೂ ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ 40 ದಿನಗಳು ಕಳೆದಿದೆ. ಆದರೆ ಅಪೊಸ್ತಲರು ಇನ್ನೂ ಆ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಲಿಲ್ಲ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂದು ಯಾರಿಗೂ ಹೋಗಿ ಹೇಳಲಿಲ್ಲ. ಅವರು ಇನ್ನೂ ಆ ಭಯ ಅವರನ್ನು ಬಿಟ್ಟಿಲ್ಲ. ಸಂಶಯವಿದೆ. ಈ ಪುನರುತ್ಥಾನದ ಬಗ್ಗೆ ಇನ್ನೂ ಅವರು 40 ದಿನಗಳಾದರೂ ಇನ್ನೂ ಯಾರೊಡನೆಯೂ ಅವರು ಮಾತನಾಡಲಿಲ್ಲ. ಅದೇ ಅವರ ಸ್ಥಿತಿ. ಆದ್ದರಿಂದಲೇ ಹೇಳುತ್ತಾರೆ, ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುವಾಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಈ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ ನಮಗೆ ನೀಡುವ ವಾಗ್ದಾನ ಪವಿತ್ರಾತ್ಮರ ಪ್ರಸನ್ನತೆ. ಅವರು ಬರುವಾಗ ನಮ್ಮ ವಿಶ್ವಾಸ ನಮಗೆ ಅರ್ಥವಾಗುತ್ತದೆ. ಪ್ರಭು ಯೇಸು ಕ್ರಿಸ್ತರು ಯಾರು ಎಂಬುದು ಅರ್ಥವಾಗುತ್ತದೆ. ಪುನರುತ್ಥಾನವಾದ ಎಂದರೆ ಏನು, ಸ್ವರ್ಗಾರೋಹಣ ಎಂದರೇನು, ನನ್ನ ವಿಶ್ವಾಸ ಎಂದರೆ ಏನು ಎಂಬುದನ್ನು ಪವಿತ್ರಾತ್ಮರು ನನಗೆ ತಿಳಿಯಪಡಿಸುತ್ತಾರೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುತ್ತಿಲ್ಲ,
ಪ್ರಭು ಯೇಸು ಕ್ರಿಸ್ತರ ವಾಗ್ದಾನ. ನಮ್ಮ ಪ್ರತಿಯೊಬ್ಬರಿಗೂ ಪ್ರಭು ಯೇಸು ಕ್ರಿಸ್ತರು ಹೇಳುವುದು ಅದೇ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುತ್ತಿಲ್ಲ, ಪವಿತ್ರಾತ್ಮರು ನಿಮ್ಮೊಡನೆ ಇದ್ದಾರೆ. ಯಾವ ಶುಭ ಸಂದೇಶವನ್ನ ನಾನು ಸಾರಿದ್ದೇನೆಯೋ ಆ ಶುಭ ಸಂದೇಶವನ್ನು ನಿಮಗೆ ವಿವರಿಸಿ ಅದನ್ನು ಪರಿಪೂರ್ಣತೆಗೆ ತರುತ್ತಾರೆ ಪವಿತ್ರಾತ್ಮರು. ಎರಡನೆಯದಾಗಿ ಈ ವಾಗ್ದಾನ ನಮ್ಮನ್ನ ನಮ್ಮ ಕರ್ತವ್ಯದೆಡೆಗೆ ಕರೆದೊಯ್ಯುತ್ತದೆ. ನಮ್ಮ ಎರಡನೇ ವಿಷಯ ಧ್ಯಾನಕ್ಕೆ, ಈ ಪುನರುತ್ಥಾನದ ವಾಗ್ದಾನ, ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿರುವ ಈ ವಾಗ್ದಾನ, ಪವಿತ್ರಾತ್ಮರ ಪ್ರಸನ್ನತೆ ನಮ್ಮನ್ನ ನಮ್ಮ ಕರ್ತವ್ಯದೆಡೆಗೆ ಕೊಂಡೊಯ್ಯುತ್ತದೆ. ಏನದು ಆ ಕರ್ತವ್ಯ? ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುವಾಗ, ನಮ್ಮೊಂದಿಗಿರುವಾಗ ನಮಗೆ ಅರ್ಥವಾಗುವುದಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಮೊದಲನೆಯ ವಾಚನದಲ್ಲಿದೆ. ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಜೆರುಸಲೇಮಿನಲ್ಲಿ, ಜುದೇಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಎಲ್ಲೆಡೆಯಲ್ಲಿಯೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಈ ಪುನರುತ್ಥಾನ, ಪವಿತ್ರಾತ್ಮರ ಪ್ರಸನ್ನತೆ ನಮ್ಮ ಕರ್ತವ್ಯವನ್ನ ನಮ್ಮ ನೆನಪಿಗೆ ತರುತ್ತದೆ. ನಾವು ಪ್ರಭು ಯೇಸು ಕ್ರಿಸ್ತರ ಸಾಕ್ಷಿಗಳು. ಪವಿತ್ರಾತ್ಮರು ಇಳಿದು ಬಂದ ಮೇಲೆಯೇ ಅಪೊಸ್ತಲರು ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನಕ್ಕೆ ಸಾಕ್ಷಿಗಳಾದರು. ಅಲ್ಲಿಯ ತನಕ ಅವರು ಪುನರುತ್ಥಾನದ ಬಗ್ಗೆ ಎಲ್ಲಿಯೂ ಮಾತನಾಡಲಿಲ್ಲ. ಪವಿತ್ರಾತ್ಮರು ಇಳಿದು ಬಂದಾಗ ನಮ್ಮ ಕರ್ತವ್ಯ ನಮಗೆ ಅರ್ಥವಾಗುತ್ತದೆ. ಈ ವಾಗ್ದಾನ ನಮ್ಮನ್ನು ನಮ್ಮ ಕರ್ತವ್ಯದೆಡೆಗೆ ಸೆಳೆದೊಯ್ಯುತ್ತದೆ. ಏನದು ನಮ್ಮ ಕರ್ತವ್ಯ? ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಪವಿತ್ರಾತ್ಮರು ನಮ್ಮಲ್ಲಿರುವಾಗ ನಾವು ಪ್ರಭು ಯೇಸು ಕ್ರಿಸ್ತರಿಗೆ, ಅವರ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿರುತ್ತೇವೆ. ನಾವು ಏನೇ ಮಾಡಿದರು ಅಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು ನಾವು ಖಂಡಿತವಾಗಿ ಕಾಣಬಹುದು. ಪವಿತ್ರಾತ್ಮರ ಕಾರ್ಯವದು ನಮ್ಮನ್ನ ಪ್ರಭು ಯೇಸು ಕ್ರಿಸ್ತರ ಸಾಕ್ಷಿಗಳಾಗಿ ಮಾಡುವುದು. ಮೊನ್ನೆಯ ದಿನ ನಾವು ಓದುವಾಗ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ ಶುಭ ಸಂದೇಶದಲ್ಲಿ, ಪವಿತ್ರಾತ್ಮರು ನನ್ನಿಂದ ಪಡೆದ ಶುಭ ಸಂದೇಶವನ್ನ ನಿಮಗೆ ತಿಳಿಯಪಡಿಸುತ್ತಾರೆ. ಅವರಾಗಿ ಏನು ಹೇಳುವುದಿಲ್ಲ ನಮಗೆ, ನಾನು ನಿಮಗೆ ಏನು ಹೇಳಿದ್ದೇನೆಯೋ ಅದನ್ನೇ ಅವರು ನಿಮಗೆ ಅರ್ಥ ಮಾಡುವಂತೆ ಶಕ್ತಿಯನ್ನು ನೀಡುತ್ತಾರೆ ಎಂದು ಹೇಳಿ, ಈ ಪವಿತ್ರಾತ್ಮರು ಇಳಿದು ಬಂದಾಗ ನಮ್ಮಲ್ಲಿ ಆ ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿಗಳಾಗಬೇಕು. ಪ್ರಭು ಯೇಸು ಕ್ರಿಸ್ತರು ಏನೆಲ್ಲ ನಮ್ಮ ಜೀವನದಲ್ಲಿ ಮಾಡಿದ್ದಾರೆಯೋ ಅದು ನಮಗೆ ಖಂಡಿತವಾಗಿ ಅರ್ಥವಾಗುತ್ತದೆ. ಪವಿತ್ರಾತ್ಮರಿಲ್ಲದೆ ನಮ್ಮ ವಿಶ್ವಾಸಕ್ಕೆ ಅರ್ಥವಿಲ್ಲ. ಪವಿತ್ರಾತ್ಮರಿಲ್ಲದೆ ಪುನರುತ್ಥಾನ ನಮಗೆ ಅರ್ಥವಾಗುವುದಿಲ್ಲ. ಪವಿತ್ರಾತ್ಮರಿಲ್ಲದೆ ನಮಗೆ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣ ಅರ್ಥವಾಗುವುದಿಲ್ಲ. ಪವಿತ್ರಾತ್ಮರು ಎಲ್ಲಿ ಇರುತ್ತಾರೆಯೋ ಅಲ್ಲಿ ಸಾಕ್ಷಾತ್ ಜೀವನವಿರುತ್ತದೆ. ಪವಿತ್ರಾತ್ಮರು ಎಲ್ಲಿ ಇರುತ್ತಾರೆಯೋ ಅಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿಗಳಾಗಿರುತ್ತೇವೆ. ಮೂರನೆಯದಾಗಿ, ಈ ಪುನರುತ್ಥಾನ ನಮಗೆ ನೀಡುವ ಸಂದೇಶ, ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣ ನಮಗೆ ನೀಡುವ ಸಂದೇಶ. ಈ ಸ್ವರ್ಗಾರೋಹಣದಲ್ಲಿ ನಮಗೆ ಪಾಲುಂಟು. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದಲ್ಲಿ ನಮಗೆ ಪಾಲುಂಟು. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಯಾರು ವಿಶ್ವಾಸಿಸುತ್ತಾರೆಯೋ ಅವರು ಪ್ರಭು ಯೇಸು ಕ್ರಿಸ್ತರ ವಿಶ್ವಾಸ ಬಿಟ್ಟು ದೀಕ್ಷಾ ಸ್ನಾನ ಪಡೆಯುವವರು ಜೀವೋದ್ಧಾರ ಹೊಂದುತ್ತಾರೆ ಎಂದು ಶುಭ ಸಂದೇಶದಲ್ಲಿ ಹೇಳುತ್ತಾರೆ. ಈ ಜೀವೋದ್ಧಾರವೇ ಪುನರುತ್ಥಾನ. ಈ ಜೀವೋದ್ಧಾರವೇ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದಲ್ಲಿ ನಾವು ಭಾಗಿಯಾಗುವುದು. ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣವನ್ನು ಇಂದು ಆಚರಿಸುವಾಗ ಅವರು ನಮಗೆ ನೀಡುವ ಸಂದೇಶ, ನನ್ನಲ್ಲಿ ವಿಶ್ವಾಸವಿಟ್ಟಿರುವ ನಿಮಗೆ ನನ್ನ ಸ್ವರ್ಗಾರೋಹಣದಲ್ಲಿ, ನನ್ನ ಮಹಿಮೆಯಲ್ಲಿ ಪಾಲುಂಟು. ನಮ್ಮ ಪ್ರತಿಯೊಬ್ಬರಿಗೂ ಆ ಆಶೀರ್ವಾದ ಖಂಡಿತವಾಗಿಯೂ ಇದೆ. ಈ ಸ್ವರ್ಗಾರೋಹಣದ ಮಹೋತ್ಸವ
ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರ ವಿಶ್ವಾಸದಲ್ಲಿ ಬಲಪಡಿಸಲಿ. ಆ ವಿಶ್ವಾಸ ನಮಗೆ ಜೀವೋದ್ಧಾರವಾಗಲಿ. ಆ ಜೀವೋದ್ಧಾರ ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರ ಮಹಿಮೆಯಲ್ಲಿ ಪಾಲುಗಾರರಾಗುವಂತೆ ಆಶೀರ್ವದಿಸಲಿ. ಇಂದು ಈ ಮಹೋತ್ಸವವನ್ನು ಆಚರಿಸುವಾಗ ನಮ್ಮ ಈ ವಿಶ್ವಾಸವನ್ನು ಪುನರುತ್ಥಾನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದಲ್ಲಿ ನಮಗಿರುವ ವಿಶ್ವಾಸವನ್ನು ಇನ್ನೂ ದೇವರು ಆಶೀರ್ವದಿಸಿ ಬಲಪಡಿಸಲಿ. ಈ ವಿಶ್ವಾಸ ನಮ್ಮಲ್ಲಿ ಪ್ರವರ್ಧಿಸಲಿ. ಪ್ರಭು ಯೇಸು ಕ್ರಿಸ್ತರು ಅವರ ಕಾರ್ಯಗಳ ಮೂಲಕ ಇಂದಿನ ಶುಭ ಸಂದೇಶದಲ್ಲಿ ಹೇಳುವ ಹಾಗೆ ನಮ್ಮ ವಿಶ್ವಾಸವನ್ನು ಸಮರ್ಥಿಸಿಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಮಹಿಮೆಯಲ್ಲಿ ಒಂದು ದಿನ ನಾವು ಪಾಲುಗಾರರಾಗಬೇಕು. ಅವರ ಪುನರುತ್ಥಾನದಲ್ಲಿ ನಾವು ಸಹ ಪಾಲುಗಾರರಾಗಬೇಕು. ಆ ಆನಂದವನ್ನು ನಾವು ಸಹ ಸವಿಯಬೇಕು. ಅಂಥ ಆಶೀರ್ವಾದವನ್ನು ದೇವರು ನಮಗೆ ದಯಪಾಲಿಸಲಿ ಎಂದು ಈ ಬಲಿಯಲ್ಲಿ ನಾವು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಪ್ರಿಯರೇ, ನನ್ನಲ್ಲಿ ವಿಶ್ವಾಸವಿಟ್ಟಿರುವವರು ಜೀವೋದ್ಧಾರ ಹೊಂದುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವಿಟ್ಟಿರುವ ವಿಶ್ವಾಸ ನಮ್ಮನ್ನು ಈ ಬಲಿಪೀಠದ ಮುಂದೆ ಒಂದಾಗಿ ಸೇರಿಸಿದೆ. ಆ ವಿಶ್ವಾಸದೊಂದಿಗೆ ನಮ್ಮೆಲ್ಲರ ಕೋರಿಕೆಗಳನ್ನು, ಪ್ರಾರ್ಥನೆಗಳನ್ನು ತಂದೆಯಲ್ಲಿ ಹೇಳಿಕೊಳ್ಳೋಣ. ಮೃತ್ಯುಂಜಯನೇ, ಧರ್ಮರಕ್ಷಕನೇ, ನೀ ಆಲಿಸು ಈ ಪ್ರಾರ್ಥನೆ. ಮೃತ್ಯುಂಜಯನೇ, ಧರ್ಮರಕ್ಷಕನೇ, ನೀ ಆಲಿಸು ಈ ಪ್ರಾರ್ಥನೆ. ಅಖಿಲ ಧರ್ಮಸಭೆಯಲ್ಲಿ ಯೇಸುವಿನ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರುಗಳು, ಇತರ ಎಲ್ಲ ಧರ್ಮಾಧ್ಯಕ್ಷರುಗಳು ಹಾಗೂ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಇವರು ನಮಗೆ ವಹಿಸಿರುವ ಕರ್ತವ್ಯ ಜವಾಬ್ದಾರಿಗಳನ್ನು ಪ್ರೀತಿ ಮತ್ತು ಕಾಳಜಿಯಿಂದ ನಿರ್ವಹಿಸಿ ಅವರ ಜೀವನ ಕ್ರಿಸ್ತೇಸುವಿನ ಆಜ್ಞೆಯಂತೆ ಸಾಕ್ಷಿಯಾಗಿ ಜೀವನವಾಗಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ, ನಮ್ಮ ರಕ್ಷಕನೇ, ನೀ ಆಲಿಸು ಈ ಪ್ರಾರ್ಥನೆ. ಕುಟುಂಬದಲ್ಲಿ ಹಾಗೂ ಶಾಲೆಗಳಲ್ಲಿ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತ ನಮ್ಮೆಲ್ಲರ ಪೋಷಕರು ಹಾಗೂ ಶಿಕ್ಷಕರಿಗಾಗಿ ಪ್ರಾರ್ಥಿಸೋಣ. ತಂದೆ ತಾಯಿಗಳು ಹಾಗೂ ಶಿಕ್ಷಕರು ನಮ್ಮ ಪ್ರಾಮಾಣಿಕ ಹಾಗೂ ನಿಷ್ಕಲ್ಪ ಜೀವನದಿಂದ ಮಕ್ಕಳಿಗೆ ಉತ್ತಮ ಆದರ್ಶವಾಗಿದ್ದು ತಮ್ಮ ಜೀವನದ ಮೂಲಕ ಪ್ರೇರೇಪಿಸಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ, ನಮ್ಮ ರಕ್ಷಕನೇ, ನೀ ಆಲಿಸು ಈ ಪ್ರಾರ್ಥನೆ. ಉತ್ತಮ ಕುರಿಗಾಯಿಯಾಗಿರಲು ಪ್ರಭು ಯೇಸುವಿನ ಕುರಿ ಮಂದಿಯನ್ನು ಪ್ರತಿನಿಧಿಸುವ ಎಲ್ಲ ಭಕ್ತರಿಗಾಗಿ ಪ್ರಾರ್ಥಿಸೋಣ. ಲೋಕವನ್ನೇ ಸರ್ವಸ್ವವೆಂದು ಭಾವಿಸಿ ಸುಖ ಭೋಗಗಳಲ್ಲೇ ತಲ್ಲೀನರಾಗದೆ ಪ್ರತಿಯೊಬ್ಬರೂ ಪವಿತ್ರಾತ್ಮರ ಆಲಯಗಳಾಗಿ ಇಹಲೋಕದಲ್ಲಿ ತಮ್ಮ ನಡೆ ನುಡಿ ಕಾರ್ಯಕಲಾಪಗಳ ಮೂಲಕ ಕ್ರಿಸ್ತರನ್ನು ಸಾರುವ ಸಾಕ್ಷ್ಯ ಜೀವನವನ್ನು ನಡೆಸಲೆಂದು. ಮೃತ್ಯುಂಜಯನೇ, ನಮ್ಮ ರಕ್ಷಕನೇ, ನೀ ಆಲಿಸು ಈ ಪ್ರಾರ್ಥನೆ. ದೇವರಲ್ಲಿ ವಿಶ್ವಾಸ ಕಳೆದುಕೊಂಡು ಜೀವನದ ಅರ್ಥವನ್ನು ಕಂಡುಕೊಳ್ಳಲು ತಪ್ಪು ಮಾರ್ಗದರ್ಶಕವನ್ನು ಹಿಂಬಾಲಿಸಿ ಸಾಕಷ್ಟು ಋಣಾತ್ಮಕ ವಿದ್ಯಮಾನಗಳಿಂದ ತತ್ತರಿಸಿ ಹೋಗಿ ಸಾಮಾಜಿಕ ಜಾಲತಾಣಗಳಿಂದ ಜೀವನ ಶೈಲಿಯನ್ನು ಅನುಸರಿಸಿ ಬಾಳುತ್ತಿರುವ ಯುವ ಜನತೆಗಾಗಿ ಪ್ರಾರ್ಥಿಸೋಣ. ನಮ್ಮ ಜವಾಬ್ದಾರಿ ಕರ್ತವ್ಯವನ್ನು ಅರಿತು ಜೀವನವನ್ನು ಪರಿಪೂರ್ಣಗೊಳಿಸಲು ಶ್ರಮಿಸುವಂತೆ ಪ್ರಾರ್ಥಿಸೋಣ. ಮೃತ್ಯುಂಜಯನೇ, ನಮ್ಮ ರಕ್ಷಕನೇ, ನೀ ಆಲಿಸು ಈ ಪ್ರಾರ್ಥನೆ. ವಿಶ್ವ ತಾಯಂದಿರ ದಿನಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪರಾದ ಅಪ್ಪ ಪಿತನೇ, ಈ ದಿನ ವಿಶ್ವಾದ್ಯಂತ ತಾಯಂದಿರ ದಿನವನ್ನು ಸಂಭ್ರಮಿಸುತ್ತಿರುವಾಗಿ ನಮ್ಮ ಎಲ್ಲ ತಾಯಂದಿರ ಮೇಲೆ ಹಾಗೂ ತಾಯಿಯ ಸ್ಥಾನದ ಜವಾಬ್ದಾರಿಯನ್ನು ಹೊತ್ತಿರುವ ಎಲ್ಲ
ಮೇಲೂ ನಮಗೆ ಆಶೀರ್ವಾದವನ್ನು ಹೇರಳವಾಗಿ ಸುರಿಸಿರಿ. ಅವರ ಪರಿಶ್ರಮ, ನಿಸ್ವಾರ್ಥ ಪ್ರೀತಿ, ಸೇವೆ ಹಾಗೂ ತ್ಯಾಗಮಯ ಜೀವನವನ್ನು ಹರಿಸಿರಿ. ಅವರ ಮಕ್ಕಳು ಹಾಗೂ ಕುಟುಂಬದವರು ಇದನ್ನರಿತು ಅವರಿಗೆ ಸಲ್ಲಬೇಕಾದ ಪ್ರೀತಿ, ಮಮತೆ, ಗೌರವ, ಪ್ರಶಂಸತೆ ಹಾಗೂ ಸಹಕಾರವನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಮೃತ ಹೊಂದಿದ ಎಲ್ಲ ತಾಯಂದಿರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಮೃತ್ಯುಂಜಯನೇ, ರಕ್ಷಕನೇ, ನೀಯಾಲಿಸು ಈ ಪ್ರಾರ್ಥನೆ. ವಿಶ್ವ ನರ್ಸಸ್ ದಿನಕ್ಕಾಗಿ ಪ್ರಾರ್ಥಿಸೋಣ. ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವವರಿಗೆ ಸೇನಾನಿಗಳಾಗಿ ಮುನ್ಸೂಚನೆಯಲ್ಲಿ ತಮ್ಮ ಜೀವನದ ಹಂಗು ತೊರೆದು ಸೇವಾ ಮನೋಭಾವದಿಂದ ದುಡಿಯುತ್ತಿರುವ ಎಲ್ಲ ನರ್ಸಸ್ಗಳು ಶುಭ ಸಂದೇಶದ ಮೌಲ್ಯಗಳನ್ನು ಬಾಳಿನಲ್ಲಿ ಅಳವಡಿಸಿಕೊಂಡು ತಮ್ಮ ಬದುಕಿನಲ್ಲಿ ಸೌಖ್ಯದಾಯಕ ಯೇಸು ಕ್ರಿಸ್ತರಿಗೆ ನೈಜ ಸಾಕ್ಷಿಗಳಾಗಬೇಕಾಗಿ ಎಂದು ಪ್ರಾರ್ಥಿಸೋಣ. ತಮ್ಮ ನಿಸ್ವಾರ್ಥ ಸೇವೆ ಹಾಗೂ ತ್ಯಾಗಮಯ ಜೀವನಕ್ಕೆ ಹೇರಳವಾದ ಸಂಭಾವನೆಯನ್ನು ಪಡೆದುಲೆಂದು ಹಾಗೂ ಎಲ್ಲ ಆತ್ಮದಿಂದ ಕೇಡುಗಳಿಂದ ಅವರನ್ನು ಕಾಪಾಡಲೆಂದು ಪ್ರಾರ್ಥಿಸೋಣ. ಮೃತರೊಂದಿದ ಎಲ್ಲ ನರ್ಸಸ್ಗಳ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ, ರಕ್ಷಕನೇ, ನೀಯಾಲಿಸು ಈ ಪ್ರಾರ್ಥನೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಮಕ್ಕಳು, ಯುವಕರು, ಹಿರಿಯರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಯಾರೆಲ್ಲ ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆಯೋ, ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದಿಂದ ಒಬ್ಬರು ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಬಲಾಢ್ಯ ಕರಗಳು ಅವರನ್ನು ಮುಟ್ಟಲಿ, ಗುಣಪಡಿಸಲಿ ಎಂದು ಪ್ರಾರ್ಥಿಸೋಣ. ಯಾರಿಗಾಗಿ ನಾವು ಪ್ರಾರ್ಥಿಸಬೇಕು ಎಂದು ನೆನೆದುಕೊಂಡಿದ್ದೇವೆಯೋ ಅವರೆಲ್ಲರನ್ನು ನೆನೆದು ಅವರ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಏಕೈಕ ಪುತ್ರರನ್ನು ನಮಗಾಗಿ ದಾರಿ ಎರೆದಿರಿ. ಅವರ ಪುನರುತ್ಥಾನವನ್ನು, ಸ್ವರ್ಗಾರೋಹಣವನ್ನು ಆಚರಿಸುತ್ತಿರುವ ನಮ್ಮ ವಿಶ್ವಾಸವನ್ನು ಬಲಪಡಿಸಿರಿ. ಈ ವಿಶ್ವಾಸವು ಎಲ್ಲೆಡೆಯೂ ಪ್ರವರ್ಧಿಸಲಿ. ಈ ನಮ್ಮ ವಿಶ್ವಾಸವು ಪ್ರವರ್ಧಿಸುವಾಗ ನಾವು ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿಗಳಾಗುವಂತೆ ಆಶೀರ್ವದಿಸಿರಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವರ್ಗಾರೋಹಣರಾದರು, ಕರ್ತರು ಗಗನವನ್ನೇರಿದರು. ಸ್ವರ್ಗಾರೋಹಣರಾದರು, ಮರಣವ ಮೆಟ್ಟಿದ ಮಹಾಪುರುಷ ತಂದೆಯ ಪಾರ್ಶ್ವದಿ ಕುಳಿತಿಹರು. ಸ್ವರ್ಗಾರೋಹಣರಾದರು, ಕೈ ತಟ್ಟಿ ಆಡೋಣ ಹಲ್ಲೆಲೂಯಾ, ಕೈ ತಟ್ಟಿ ಆಡೋಣ ಹಲ್ಲೆಲೂಯಾ. ಹರುಷದಿಂದ ನಲಿಯೋಣ, ಹೋಗಿ ಸಾರಿರಿ ವಾರ್ತೆಯನು ಭುವನದಿ ಮನುಜರಿಗೆಲ್ಲರಿಗೂ. ಹೋಗಿ ಸಾರಿರಿ ವಾರ್ತೆಯನು ಭುವನದಿ ಮನುಜರಿಗೆಲ್ಲರಿಗೂ. ಪಿತೃಸುತಾತ್ಮದಿ ದೀಕ್ಷೆಯನು ನೀಡಿರಿ ಕೇಳುವ ಸರ್ವರಿಗೂ.
ಸ್ವರ್ಗಾರೋಹಣರಾದರು. ಕರ್ತರು ಗಗನವನ್ನೇರಿದರು, ಸ್ವರ್ಗಾರೋಹಣರಾದರು. ಮರಣವ ಮೆಟ್ಟಿದ ಮಹಾಪುರುಷ ತಂದೆಯ ಪಾರ್ಶ್ವದಿ ಕುಳಿತಿಹರ